ಅನ್ನದಾತನ ಆಸರೆ ಎನಿಸಿರುವ ಕೊಳವೆ ಬಾವಿ ಕೊರೆಯುವ ಯಂತ್ರಗಳ ಶಬ್ದ ಈಗ ಕಲಬುರಗಿಯಲ್ಲಿ ಸ್ತಬ್ಧವಾಗಿದೆ. ಹೌದು, ಕಳೆದ 4 ದಿನಗಳಿಂದ ಕಲಬುರಗಿ ಜಿಲ್ಲೆಯ ಕೊಳವೆ ಬಾವಿ ಕೊರೆಯುವ ಯಂತ್ರಗಳ ಮಾಲೀಕರು ಮತ್ತು ಸಂಘದವರು ಅನಿರ್ದಿಷ್ಟಾವಧಿ ಮುಷ್ಕರ ಹೂಡಿದ್ದಾರೆ. ಈ ಮುಷ್ಕರಕ್ಕೆ ಪ್ರಮುಖ ಕಾರಣ ಬಿಡಿ ಭಾಗಗಳ ಬೆಲೆ ಏರಿಕೆ ಮತ್ತು ನಿರ್ವಹಣಾ ವೆಚ್ಚದ ಹೊರೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾದ್ಯಂತ ಕೊಳವೆ ಬಾವಿ ಕೊರೆಯುವ ವಾಹನಗಳು ರಸ್ತೆಗಿಳಿಯದೆ ಒಂದೆಡೆಯಾಗಿ ಸಾಲಾಗಿ ನಿಂತಿವೆ. ಬಿಡಿ ಭಾಗಗಳ ಬೆಲೆ ಗಗನಕ್ಕೇರಿರುವುದು ಮಾಲೀಕರ ನಿದ್ದೆಗೆಡಿಸಿದೆ. ಈ ಹಿಂದೆ ಸುಮಾರು 40,000 ರೂಪಾಯಿ ಇದ್ದ ಹ್ಯಾಮರ್ ಬೆಲೆ ಇಂದು ಬರೋಬ್ಬರಿ 70,000 ರೂಪಾಯಿಗೆ ತಲುಪಿದೆ. ಕೇವಲ ಹ್ಯಾಮರ್ ಮಾತ್ರವಲ್ಲ, ಇತರೆ ಎಲ್ಲಾ ಬಿಡಿ ಭಾಗಗಳ ದರ ಕೂಡ 50% ಏರಿಕೆಯಾಗಿದೆ ಎಂದು ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುತ್ತಿರುವ ಡೀಸೆಲ್ ದರ ಮತ್ತು ನಿರ್ವಹಣಾ ವೆಚ್ಚಕ್ಕೆ ತಕ್ಕಂತೆ ಬೋರ್ವೆಲ್ ಕೊರೆಯುವ ದರವು ಕೂಡ ಏರಿಕೆ ಮಾಡಬೇಕೆಂಬುದು ಸಂಘದ ಮುಖ್ಯ ಬೇಡಿಕೆಯಾಗಿದೆ. ಕಳೆದ 4 ದಿನಗಳಿಂದ ಯಾವುದೇ ಹೊಸ ಬೋರ್ವೆಲ್ ಕೆಲಸಗಳನ್ನು ಕೈಗೆತ್ತಿಕೊಳ್ಳದೆ ಕಲಬುರಗಿಯ ಎಲ್ಲಾ ಮಾಲೀಕರು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ.